ರಾಣಿ ರಾಣಿ ಕೇಳೇ, ಸ್ವಲ್ಪ ಈ ಕಡೆ ಬಾ. ಚಿಕ್ಕಪ್ಪ. ಅರೆ ಸಪ್ನಾ, ಏನಾಯ್ತು? ಅದೇನಂದ್ರೆ ನೀವು ನಿದ್ದೆ ಮಾಡಿದ್ರಿ, ಆದ್ರೆ ನಿಮ್ಮ ಕಣ್ಣುಗಳು ತೆರೆದಿದ್ದವು. ಹಾ, ಕುಷ್ಠ ರೋಗದಿಂದಾಗಿ ನನ್ನ ಕಣ್ಣುಗಳು ಮುಚ್ಚುವುದಿಲ್ಲ. ಚಿಕ್ಕಪ್ಪ, ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು, ಇಲ್ಲಾಂದ್ರೆ ನಿಮ್ಮ ದೃಷ್ಟಿಯು ಹೊರಟು ಹೋಗ್ಬಹುದು. ನೀವು ಕಾಯಿರಿ, ನಾನ್ ತಕ್ಷಣ ಆಶಾಕ್ಕನನ್ನು ಕರಿತೀನಿ. ಅವ್ರು ನಿಮ್ಗೆ ಎಲ್ಲವನ್ನೂ ಚೆನ್ನಾಗಿ ವಿವರಿಸ್ತಾರೆ. ಅಣ್ಣ, ಸಪ್ನಾ ನಿಮ್ಮ ಕಣ್ಣುಗಳ ಸಮಸ್ಯೆ ಬಗ್ಗೆ ಹೇಳಿದ್ಲು. ಇದರಲ್ಲಿ ಚಿಂತಿಸುವಂತದ್ದು ಏನೂ ಇಲ್ಲ. ಕೆಲವು ಸರಳ ಉಪಾಯಗಳಿವೆ. ಇವುಗಳನ್ನು ನೀವು ಮಾಡಿಕೊಂಡು ಸುಲಭವಾಗಿ ನೀವು ನಿಮ್ಮ ಮನೆಯಲ್ಲೇ ಕಣ್ಣುಗಳ ಆರೈಕೆ ಮಾಡಬಹುದು. ಮೊದಲನೇದಾಗಿ ದಿನಾ ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳನ್ನು ನೋಡಿ ಅವು ಕೆಂಪಾಗಿವೆ ಎಂದು ಪರಿಶೀಲಿಸಿ. ಮತ್ತು ಕೆಂಪಾಗಿದ್ದರೆ ತಕ್ಷಣ ಡಾಕ್ಟರ್ ಅನ್ನು ಸಂಪರ್ಕಿಸಿ. ದಿನ ನಿಮ್ಮ ಅಂಗೈಯಿಂದ ಒಂದು ಕಣ್ಣನ್ನು ಮುಚ್ಚಿಕೊಳ್ಳಿ ಮತ್ತು ಒಂದು ನಿರ್ದಿಷ್ಟ ದೂರದಿಂದ ಒಂದು ವಸ್ತುವನ್ನು ನೋಡಿ. ದೃಷ್ಟಿಯಲ್ಲಿ ಯಾವುದೇ ಬದಲಾವಣೆ ಕಂಡುಬಂದರೆ ತಕ್ಷಣ ನಿಮ್ಮ ಹತ್ತಿರದ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ದಿನಾ ಸ್ವಚ್ಛ ನೀರಿನಿಂದ ನಿಮ್ಮ ಕಣ್ಣುಗಳನ್ನು ತೊಳೆಯಿರಿ. ನಿದ್ದೆ ಮಾಡುವಾಗ ನಿಮ್ಮ ಕಣ್ಣುಗಳನ್ನು ಯಾವುದಾದ್ರೂ ನಯವಾದ ಬಟ್ಟೆಯಿಂದ ಮುಚ್ಚಿ. ಬಿಸಿಲಿನಲ್ಲಿ ತಂಪು ಕನ್ನಡಕ ಬಳಸಿ ಮತ್ತು ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಟೊಪ್ಪಿ ಧರಿಸಿ. ಚಿಕ್ಕಪ್ಪ, ಈ ಎಲ್ಲ ವಿಷಯಗಳ ಕಡೆ ಗಮನ ಹರಿಸಬೇಕಾದ್ದು ಬಹಳ ಅಗತ್ಯ. ಚಿಂತಿಸ್ಬೇಡ ಸಪ್ನಾ, ನಾನು ಬಾಬಾಗೆ ಸಹಾಯ ಮಾಡ್ತೀನಿ. ನಾನು ದಿನಾ ಸಮಯಕ್ಕೆ ಸರಿಯಾಗಿ ಅವರಿಗೆ ನೆನಪಿಸ್ತೀನಿ. ಶಾಬಾಷ್ ರಾಣಿ. ಈಗ ನಾನು ನಿಮ್ಗೆ ಕಣ್ಣುಗಳ 3 ನಿಮಿಷದ ವ್ಯಾಯಾಮದ ಬಗ್ಗೆ ಹೇಳ್ತೀನಿ. ನಿಮ್ಮ ಕಣ್ಣುಗಳ 2 ಬದಿಯಿಂದ ಕಣ್ಣುರೆಪ್ಪೆಗಳನ್ನು 10 ಸೆಕೆಂಡುಗಳ ಕಾಲ ಎಳೆದು ಹಿಡಿಯಿರಿ. ನಂತರ ಬಿಟ್ಟು ಬಿಡಿ. ಮತ್ತೆ ಎಳೆಯಿರಿ ಹಾಗೂ ಬಿಟ್ಟು ಬಿಡಿ. ಇದನ್ನು 30 ಬಾರಿ ಪುನರಾವರ್ತಿಸಿ. ಮತ್ತೆ ಅಣ್ಣ, ಮುಚ್ಚದೇ ಇರುವ ನಿಮ್ಮ ಕಣ್ಣುರೆಪ್ಪೆಗಳಿವೆಯಲ್ಲ, ಅವುಗಳನ್ನು ಆಪರೇಷನ್ ಮಾಡಿ ಸರಿಪಡಿಸಬಹುದು. ಹೌದಕ್ಕ? ಲತಾ ಅಕ್ಕ, ನಿಮಗೆ ಬಹಳ ಬಹಳ ಧನ್ಯವಾದ. ನೀವು ನನಗೆ ಸರಿಯಾದ ದಾರಿ ತೋರಿಸಿದ್ರಿ. ಪ್ರತಿದಿನ ಸ್ವಯಂ ಆರೈಕೆಯನ್ನು ಅನುಸರಿಸಿ ಅಂಗವೈಕಲ್ಯವನ್ನು ದೂರವಿಡಿ.